ಆ, ನಾನು ನಮ್ಮದೊಂದು ಶಾಪ್ ಇದೆ. ಶಾಪಲ್ಲಿ ಒಂದು ಸಿಂಪಲ್ ಆಗಿ ಎಕ್ಸೆಲಲ್ಲಿ ಯಾವ ರೀತಿ ಬಿಲ್ಲಿಂಗ್ ಮಾಡ್ಬೋದು ಅಂತ ನಾನೇ ಒಂದು ಫಾರ್ಮ್ಯಾಟ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ಬೇರೆಯವ್ರಿಗೂ ಯೂಸ್ ಆಗಲಿ ಅನ್ನೋ ರೀತಿಯಲ್ಲಿ, ಅನ್ನೋ ದೃಷ್ಟಿಯಿಂದ ನಿಮಗೂ ಅದು ಯೂಸ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಏನಂದರೆ, ಈಗ ನಿಮಗೆ ಎಕ್ಸೆಲಲ್ಲಿ ಕಾಮನ್ ಆಗಿ ಎಲ್ಲರ ಹತ್ರ ಲ್ಯಾಪ್ಟಾಪ್ಸ್ ಅಥವಾ ಡೆಸ್ಕ್ಟಾಪ್ಸ್ ಇದ್ದೇ ಇರುತ್ತೆ. ನಿಮ್ಮ ಬಿಸ್ನೆಸ್ಸನ್ನು ಎಕ್ಸೆಲಲ್ಲಿ ಬಿಲ್ಲಿಂಗ್ ಮಾಡೋದ್ರ ಮುಖಾಂತರ ಸ್ವಲ್ಪ ಆಟೋಮೇಟೆಡ್ ಆಗಿ ಯಾವ ರೀತಿ ಸಿಂಪಲಾಗಿ ಬಿಸ್ನೆಸ್ ನಡೆಸ್ಬೋದು ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಮೇಯ್ನ್ ಬೇಕಾಗಿರೋದು ಎಕ್ಸೆಲ್, ಮತ್ತು ಎಕ್ಸೆಲಲ್ಲಿ 2 ಶೀಟ್ಸ್ ಓಪನ್ ಮಾಡ್ಕೊಳ್ಳಿ. ಓಕೆ, ಶೀಟ್ ಒನ್ನಲ್ಲಿ ನಿಮಗೆ ಏನಾದರೂ ಟೈಪ್ ಮಾಡ್ಬೋದು. ನಾನು ಇದರಲ್ಲಿ ಬಿಲ್ಲಿಂಗ್ ಅಂತ ಕೊಡ್ತೀನಿ, ಮತ್ತು ಇದರಲ್ಲಿ ರಾ ಡೇಟಾ. ಸೊ ನಿಮಗೆ ಕಾಮನ್ ಆಗಿ ಎಕ್ಸೆಲಲ್ಲಿ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಿ ಅದನ್ನು ಪ್ರಿಂಟ್ ಕೊಡ್ತೀರಾ. ಆದರೆ ಅದನ್ನು ಸ್ವಲ್ಪ ಆಟೋಮೆಟೆಡ್ ಆಗಿ ಪ್ರೈಸ್ ಕ್ಯಾಲ್ಕುಲೇಷನ್ ಆಗಲಿ ಅಥವಾ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ ಆಗಲಿ, ಟೋಟಲ್ ಅಮೌಂಟ್ ಕ್ಯಾಲ್ಕುಲೇಷನ್ ಆಗಲಿ, ಸ್ವಲ್ಪ ಆಟೋಮೆಟೆಡ್ ಆಗಿ, ಸ್ವಲ್ಪ ಈಸಿಯಾಗಿ ಮತ್ತು ಸ್ವಲ್ಪ ಸ್ಪೀಡಾಗಿ ನಿಮ್ಮ ಬಿಸ್ನೆಸ್ ಮಾಡೋ ರೀತಿಯಾಗಿ ನಾನು ನಿಮಗೆ ಐಡಿಯಾ ಹೇಳ್ಕೊಡ್ತೀನಿ. ಸೊ ಬಿಲ್ಲಿಂಗ್ ಅಂದರೆ ನಿಮಗೆ ಇಲ್ಲಿ ನಿಮ್ಮ ಬಿಲ್ ಯಾವ ರೀತಿ, ಯಾವ ಫಾರ್ಮ್ಯಾಟಲ್ಲಿ ಇರಬೇಕು, ಕಸ್ಟಮರ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಯಾವ ರೀತಿ ಇರಬೇಕು ಅನ್ನೋದೊಂದು ಫಾರ್ಮ್ಯಾಟ್ ಮಾಡೋಣ. ಇಲ್ಲಿ ಬಂದು ರಾ ಡೇಟಾ ಅಂದರೆ ನಿಮ್ಮ ಸ್ಟಾಕ್ನ ಇಲ್ಲಿ ಅಪ್ಡೇಟ್ ಮಾಡಿಕೊಬೇಕಾಗುತ್ತೆ. ರಾ ಡೇಟಾನ ಇಲ್ಲಿ ನೀವು ಅಪ್ಡೇಟ್ ಮಾಡಿಕೊಬೇಕಾಗುತ್ತೆ. ಏನಂದರೆ ನಿಮ್ಮ ಹತ್ರ ಸ್ಟಾಕ್ ಇರುತ್ತೆ, ಸಪೋಸ್ ಒಂದು 100 ಐಟಮ್ಸ್ ಇರುತ್ತೆ ಅಂದ್ಕೊಳ್ಳಿ. 100 ಐಟಮ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಬೇಕು. ಫಸ್ಟ್ ಏನು, ಪ್ರಾಡಕ್ಟ್ಗೆ ಒಂದು ಕೋಡ್ ಕೊಡೋಣ, ನಾವೇ ಕೋಡ್ ಅಂತ ಹಾಕ್ಕೊಳ್ಳಿ. ಮತ್ತು ಪ್ರಾಡಕ್ಟ್ ನೇಮು, ಅದ್ರದ್ದು MRP ಏನಿದೆ, ಮತ್ತು ಡಿಸ್ಕೌಂಟ್ ಏನಾದರೂ ನೀವು ಕೊಡಬೇಕು ಅಂದ್ಕೊಂಡ್ರೆ ಡಿಸ್ಕೌಂಟ್ ಪರ್ಸೆಂಟೇಜು, ಮತ್ತು ಕ್ವಾಂಟಿಟಿ, ಮತ್ತು ನೆಟ್ ಪ್ರೈಸ್ ಅಂದರೆ ಆಫ್ಟರ್ ಡಿಸ್ಕೌಂಟು ಕಸ್ಟಮರ್ಗೆ ಯಾವ ಪ್ರೈಸ್ಗೆ ಸೇಲ್ ಮಾಡಬೇಕು ಅನ್ನೋದಾಗಿರುತ್ತೆ. ಸೊ ಕೋಡಲ್ಲಿ ನಿಮಗೆ ಯಾವ ರೀತಿ ಕೋಡ್ ಬೇಕು ಅಂದರೆ, ಕೆಲವು ನೀವು ನೋಡಿರ್ಬೋದು ಶಾಪಿಂಗ್ ಮಾಲ್ಸಲ್ಲಿ ಅಲ್ಲೆಲ್ಲ ಸ್ಕ್ಯಾನ್ ಮಾಡಿ, ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟೆಡಾಗಿ ಆ ಪ್ರಾಡಕ್ಟ್ ಡೀಟೇಲ್ಸ್ ಬರುತ್ತಲ್ವ, ಆ ರೀತಿ ಆಗಿರುತ್ತೆ ಇದು. ಅವ್ರದ್ದು ಸಾಫ್ಟ್ವೇರ್ ಆಗುತ್ತೆ. ನಾವು ಎಕ್ಸೆಲಲ್ಲಿ ಈ ರೀತಿ ಈಗ ನೀವು ತುಂಬ ಪ್ರಾಡಕ್ಟ್ಸ್ ಮೇಲೆ ನೋಡ್ತೀರಾ, ಹಿಂದೆ UPC ಸೀರಿಯಲ್ ನಂಬರ್ಸು ಮತ್ತು IS ಬಾರ್ಕೋಡ್ಸ್ ಇರುತ್ತೆ ನಿಮಗೆ. ಆ ಬಾರ್ಕೋಡ್ ಸ್ಕ್ಯಾನ್ ಮಾಡಿ ಕೂಡ ನೀವು ಇದನ್ನು ಮಾಡ್ಬೋದು. ನಾನು ನಿಮಗೆ ನಾರ್ಮಲ್ ಆಗಿ ಕೋಡ್ ನಾವೇ ಕೊಟ್ಟು ಕೂಡ ಮಾಡ್ಬೋದು, ಅದು ಹೇಳ್ಕೊಡ್ತೀನಿ ನಿಮ್ಗೆ. ಈಗ ಕೋಡ್ನ ನಾನೀಗ 1001 ಅಂತ ಕೊಡ್ತೀನಿ. ಪ್ರಾಡಕ್ಟ್ ನೇಮ್ ಬಂದು ಶುಗರ್ ಅಂತ ಇಟ್ಕೊಳ್ಳಿ. ಓಕೆ, ಶುಗರು ನಿಮ್ಮ ಹತ್ರ ಒಂದು kg ಪ್ಯಾಕೆಟ್ ಬಂದು 50 ರೂಪೀಸ್ ಇದೆ ಅಂದ್ಕೊಳ್ಳಿ. ಡಿಸ್ಕೌಂಟ್ 1% ಕೊಡ್ತೀರ ಅಂದ್ಕೊಳ್ಳಿ. ಕ್ವಾಂಟಿಟಿ ಬಂದು 1 kg, ಇದರಲ್ಲಿ ನಮ್ಮ ಕ್ಯಾಲ್ಕುಲೇಷನ್ಗೆ 1 ಅಂತ ಹಾಕೊಳ್ಳಿ. ಈಗ ನೆಟ್ ಪ್ರೈಸ್ 1% ಡಿಸ್ಕೌಂಟ್ ಕೊಟ್ಟರೆ ನಿಮಗೆ ನೆಟ್ ಪ್ರೈಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಫಾರ್ಮುಲಾ ಒಂದು ಹಾಕಬೇಕಾಗುತ್ತೆ. ಅದಕ್ಕೆ ಫಾರ್ಮುಲಾ ಒಂದು ಎಂಟರ್ ಮಾಡೋಣ. ನಿಮಗೆ ಫಾರ್ಮುಲಾ ಈಕ್ವಲ್ಸಿಂದ ಸ್ಟಾರ್ಟ್ ಆಗುತ್ತೆ. ಈಕ್ವಲ್ಸ್ ಪ್ರೆಸ್ ಮಾಡಿ MRP, ಈಗ ಪ್ರಾಡಕ್ಟ್ದು MRP ಏನಿದೆ 50 ರೂಪೀಸ್ ಮೈನಸ್ 1% ಡಿಸ್ಕೌಂಟ್ ಮಾಡಬೇಕಲ್ವಾ. ಬ್ರಾಕೆಟ್ಸ್ ಓಪನ್ ಮಾಡ್ಕೊಳ್ಳಿ, ಮಾಡಿ MRP ಇಂದ ಇಂಟು 1% ಡಿವೈಡೆಡ್ ಬೈ 100. ನಿಮಗೆ 1% ಡಿಸ್ಕೌಂಟ್ ಆಗಿ ರೇಟ್ ಎಷ್ಟು ಬರುತ್ತೆ ಅಂದರೆ 49.5%. ಸಪೋಸ್ ನೀವು 2% ಡಿಸ್ಕೌಂಟ್ ಕೊಡ್ತೀರ ಅಂದ್ಕೊಳ್ಳಿ, 49 ರೂಪೀಸ್ ಆಗುತ್ತೆ. ಈ ರೀತಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನಾನೀಗ ಮತ್ತೆ ಒಂದು ಕೊಡ್ತೀನಿ, 1002 ಬಂದು ಏನು ಕೊಡೋಣ, ರೈಸ್ ಕೊಡೋಣ. ರೈಸ್ ನೀವು ಸಪ್ರೇಟ್ ಕ್ಯಾಟಗರೀಸ್ ಇಟ್ಕೊಂಬೋದು. ರೈಸಲ್ಲಿ ನಾನು ನೋಡಿರೋ ಹಾಗೆ ಬುಲೆಟ್ ಅಂತಿರುತ್ತೆ. ಬುಲೆಟ್ 1 kg ರೈಸ್ ಬಂದು ಅದೊಂದು ಎಕ್ಸಾಂಪಲ್ಗೆ 100 ರೂಪೀಸ್ ಇರುತ್ತೆ ಅಂದ್ಕೊಳ್ಳಿ. ಡಿಸ್ಕೌಂಟ್ ಬಂದು 5% ಅಂತ ಹಾಕ್ಕೊಳ್ಳಿ. ಇದು ಬಂದು kg ಲೆಕ್ಕಲ್ಲಿ 1 kg ಅಂತ ನಮ್ಮ ಕ್ಯಾಲ್ಕುಲೇಷನ್ಗೆ ಅಷ್ಟೇ. ಅದು ಸೇಮ್ ಫಾರ್ಮುಲಾ. ನೀವು ಅದೇ ಫಾರ್ಮುಲಾನ ಈ ಥರ ಡ್ರ್ಯಾಗ್ ಕೂಡ ಮಾಡ್ಬೋದು. ಡ್ರ್ಯಾಗ್ ಮಾಡಿದ್ರೂ ಬರುತ್ತೆ, ಇಲ್ಲ ಡ್ರ್ಯಾಗ್ ಮಾಡಿ ಈಸಿಯಾಗಿರುತ್ತೆ, ನಿಮಗೆ ಸಿಂಪಲ್ ಆಗಿರುತ್ತೆ. ಓಕೆನಾ. ಅಂದರೆ ಈಗ 100 ರೂಪೀಸ್ 1 kg ರೈಸು, ನೀವು 5% ಡಿಸ್ಕೌಂಟ್ ಕೊಡ್ತಿದ್ದೀರಾ, ನಿಮಗೆ ನೆಟ್ ಪ್ರೈಸ್ ಬಂದು 95 ಆಯಿತು. ಅದೇ ರೀತಿ ಇನ್ನು ನಿಮಗೆ ಎಷ್ಟು ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆಯೋ ಅಷ್ಟು ಎಂಟರ್ ಮಾಡ್ಕೊತಾ ಹೋಗಿ.
ನಿಮಗೆ ಇಲ್ಲಿ ಸಿಂಪಲ್ ಆಗಿರುತ್ತೆ. ಹೇಗೆ ಈಗ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಬಿಲ್ಲಿಂಗಲ್ಲಿ ಬನ್ನಿ. ಬಿಲ್ಲಿಂಗಲ್ಲಿ ನಿಮಗೆ ಏನೇನು ಬೇಕಾಗುತ್ತೆ, ಒಂದು ಸೀರಿಯಲ್ ನಂಬರ್. ನಿಮಗೆ ಸೀರಿಯಲ್ ನಂಬರ್ ಇದ್ದರೆ ಈಸಿ ಆಗುತ್ತೆ. ಅಂದರೆ ಯಾವ ರೀತಿ ಅಂದರೆ ಲಾಸ್ಟಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಎಷ್ಟು ಪ್ರಾಡಕ್ಟ್ ನೀವು ಸೇಲ್ ಮಾಡಿದ್ದೀರಾ, ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದು. ಐಟಮ್ ಕೋಡ್ ಮತ್ತು ಪ್ರಾಡಕ್ಟ್ ಪರ್ಟಿಕ್ಯುಲರ್ ನೇಮ್ ಏನಾದರೂ ಕೊಡ್ಬೋದು, ಓಕೆನಾ. ಮತ್ತು ಕ್ವಾಂಟಿಟಿ ಮತ್ತು ಡಿಸ್ಕೌಂಟ್ ಏನು ಕೊಡ್ತಾ ಇದ್ದೀರಾ, ಮತ್ತು ನೆಟ್ ಪ್ರೈಸ್, ಓಕೆನಾ. ಈ ರೀತಿ ಇಲ್ಲಿ ಬಂದು ನೀವು ಶಾಪ್ ನೇಮ್ ಹಾಕ್ಕೊಬೋದು. ನಿಮ್ಮ ಡೀಟೇಲ್ಸ್ ಏನು ಬೇಕಾದರೂ ಹಾಕ್ಕೊಬೋದು. ಫೋನ್ ನಂಬರ್ ಹಾಕ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಈಗ ಅದು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಅದನ್ನು. ಇಲ್ಲೇನು ಮಾಡ್ತೀನಿ, ಶಾಪ್ ನೇಮ್ ಅಂತ ಇಡೋಣ. ಶಾಪ್ ನೇಮ್ ನಿಮಗೆ ಇದು ಒಂದು ಸೆಲ್ ಅಲ್ವಾ, ಆ ಸೆಲ್ಲಲ್ಲೇ ನಿಮಗೆ ಮತ್ತೆ ಏನಾದರೂ ಕೆಳಗಡೆ ಬರೀಬೇಕು ಅಂದ್ಕೊಂಡ್ರೆ ಆಲ್ಟ್ ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಆಲ್ಟ್ ಎಂಟರ್ ಪ್ರೆಸ್ ಮಾಡಿ, ಅದು ಕೆಳಗಡೆ ಏನಾದರೂ ಬರೀಬೋದು. ಶಾಪ್ ನೇಮ್ ಅಡ್ರೆಸ್ ಅಂದ್ಕೊಳ್ಳಿ, ಅಡ್ರೆಸ್ ಬ್ಯಾಂಗ್ಳೂರ್. ನಿಮಗೆ ಏನು ಬೇಕಾದರೂ ಬರ್ಕೊಬೋದು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಬರಿತಾ ಇದ್ದೀನಿ, ಓಕೆನಾ. ಹೀಗಿರುತ್ತೆ. ಇಲ್ಲಿ ಫೋನ್ ನಂಬರ್ ಹಾಕೊಬೋದು, ಇಲ್ಲಿ ಪ್ರೊಪ್ರೈಟರ್ ಹಾಕೊಬೋದು, ವಾಟ್ಸಪ್ ನಂಬರ್ ಹಾಕೊಬೋದು, ಜಿಮೇಲ್ ಅಡ್ರೆಸ್ ಹಾಕೊಬೋದು. ಈ ರೀತಿ ಇರುತ್ತೆ. ಈಗ ಐಟಮ್ ಕೋಡ್ ಮೇಯ್ನ್ ಇದು. ಇಲ್ಲೇನಾಗುತ್ತೆ, ಸೀರಿಯಲ್ ನಂಬರ್ ಈಗಾದರೂ ಹಾಕೊಬೋದು, ಲಾಸ್ಟಲ್ಲಾದರೂ ಹಾಕ್ಕೊಳ್ಳಿ. ಐಟಮ್ ಕೋಡ್ ನಾವೀಗ ಶುಗರ್ 1 ಕಿಲೋ ಸೇಲ್ ಮಾಡಿದ್ದೀರಿ ಅಂದ್ಕೊಳ್ಳಿ. 1 ಕಿಲೋ ಶುಗರ್ದೇನು ನಾವು ಕೋಡ್ ಕೊಟ್ಟಿದ್ದೀವಿ 1001. ನೀವು ಇಲ್ಲಿ ಶುಗರ್ ಅಂತ ಬೇಕಾದರೂ ಹಾಕೊಬೋದು. ನಿಮ್ಗೆ ಈಸಿಯಾಗಿ ಯಾವ ರೀತಿ ಬೇಕೋ ಆ ಕೋಡ್ನ ನೀವು ಕೊಟ್ಕೊಬೋದು, ಓಕೆನಾ. ನಾನು 1001 ಅಂತ ಕೊಟ್ಟಿದ್ದೀನಲ್ವಾ, 1001 ಅಂತ ಕೊಟ್ಟಿದ್ದೀನಿ. ಈಗ ನಮಗೆ ಪರ್ಟಿಕ್ಯುಲರ್ಸ್ ಅಂದರೆ 1001 ಎಂಟರ್ ಮಾಡಿದೆ, ಅದು ಏನು ಅಂತ ಬರಬೇಕು ನಮಗೆ. ಓಕೆ, ನಾವಿಲ್ಲಿ ಪ್ರಾಡಕ್ಟ್ ನೇಮೇ ಕೊಡೋಣ. ಈಸಿಯಾಗಿರುತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಸ್ಟಮರ್ಗೆ, ಓಕೆನಾ. ಓಕೆ, ಇದಕ್ಕೆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಫಾರ್ಮುಲಾ ಸೇಮ್ ಹೇಳಿದಾಗೆ ಈಕ್ವಲ್ಸ್ ಸ್ಟಾರ್ಟ್ ಆಗುತ್ತೆ. ಈಕ್ವಲ್ಸ್ ವಿ ಲುಕ್ಅಪ್. ನಾವೀಗ 1001 ಅನ್ನೋ ಪ್ರಾಡಕ್ಟ್ ಕೋಡ್ ಮೇಲೆ, ಆ ಬೇಸ್ ಮೇಲೆ ಆ ಪ್ರಾಡಕ್ಟ್ ನೇಮ್ ಏನು ಅಂತ ಹುಡುಕಬೇಕಾಗುತ್ತೆ, ಓಕೆನಾ. ಆದಮೇಲೆ ನೀವಿಲ್ಲಿ ಕೋಡಿಂದ ಪ್ರಾಡಕ್ಟ್ ನೇಮ್ವರೆಗೂ ಸೆಲೆಕ್ಟ್ ಮಾಡಿ. 2 ರೋಸ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಕಾಮ. ನಿಮಗೆ ಕೋಡ್ ಪಕ್ಕದಲ್ಲಿ ಪ್ರಾಡಕ್ಟ್ ನೇಮ್ ಎಲ್ಲಿದೆ ಅಂದರೆ ನಿಮಗೆ ಸೆಕೆಂಡ್ ರೋ ಇದೆ ಅಲ್ವಾ, ಸೆಕೆಂಡ್ ರೋ ಸೆಲೆಕ್ಟ್ ಮಾಡಿ, ಎಕ್ಸಾಕ್ಟ್ ಮ್ಯಾಚ್ ಕೊಡಿ, ಎಂಟರ್ ಮಾಡಿ. ನಿಮಗೀಗ ಶುಗರ್ ಬಂತು. ಓಕೆ, ಕ್ವಾಂಟಿಟಿ ನೀವೇ ಎಂಟರ್ ಮಾಡಬೇಕಾಗುತ್ತೆ. ಕ್ವಾಂಟಿಟಿ ಕಸ್ಟಮರ್ ಎಷ್ಟು ತಗೊಂಡಿದ್ದಾರೆ ನಮ್ಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ಕ್ವಾಂಟಿಟಿ ನೀವೇ 2 ಕಿಲೋಸ್ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ 2 ಕಿಲೋಸ್ ಅಂತ ತಗೊಂಡಿದ್ದಾರೆ, ಓಕೆನಾ. ಡಿಸ್ಕೌಂಟು ನಾವು ಆಲ್ರೆಡಿ ಎಂಟ್ರಿ ಮಾಡಿರ್ತೀರಲ್ವ, ಅಲ್ಲಿ ಏನು ಡಿಸ್ಕೌಂಟ್ ಎಂಟ್ರಿ ಮಾಡಿದ್ದೀರೋ ಅದೇ ಬರೋ ಥರ ಮಾಡಿ ಸೇಮ್ ವಿ ಲುಕ್ಅಪ್ ಫಾರ್ಮುಲಾ ಯೂಸ್ ಮಾಡಿ. ಲುಕ್ಅಪ್ ಸೇಮ್ ಕೋಡ್ ಮೇಲೇ ಹೋಗುತ್ತೆ, ಅದು ಕೂಡ ಕೋಡ್ ಸೆಲೆಕ್ಟ್ ಮಾಡಿ, ರಾ ಡೇಟಾಗಿ ಹೋಗಿ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಇದೆ ಅಂತ, ಡಿಸ್ಕೌಂಟ್ ಎಲ್ಲಿದೆ ನಮ್ದು ಅಲ್ಲಿವರೆಗೂ ನಾವು ರೋಸ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಯಾವ ರೋ ಅಲ್ಲಿದೆ ಡಿಸ್ಕೌಂಟ್ ರೇಟ್ ಬಂದು 1 2 3 4 4th ರೋ ಅಲ್ಲಿದೆ. 1 2 3 4 4th ರೋ ಸೆಲೆಕ್ಟ್ ಮಾಡಿ, ಮತ್ತು ಎಕ್ಸಾಕ್ಟ್ ಮ್ಯಾಚ್, ಓಕೆನಾ. ಅಂದರೆ 2% ಡಿಸ್ಕೌಂಟ್ ನಾವು ಎಂಟ್ರಿ ಮಾಡಿದ್ದೀರಲ್ವ, ಎಂಟ್ರಿ ಬರುತ್ತೆ. ಇದಕ್ಕೆ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಈಕ್ವಲ್ಸ್ ಎಲ್ಲದಕ್ಕೂ ವಿ ಲುಕಪ್ಪೇ. ನಿಮಗೆ ವಿ ಲುಕಪ್ ಯಾವ ರೀತಿ ಇನ್ನೂ ಡೀಪಾಗಿ ಅರ್ಥ ಮಾಡ್ಕೊಬೇಕಂದ್ರೆ ನಾನು ಅದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೇಮ್ ಎಲ್ಲ ಕೋಡ್ ಬೇಸ್ ಮೇಲೇ ಆಗಿರುತ್ತೆ. ನಾವು ಕೋಡ್ ಬೇಸ್ ಮೇಲೆ ಅದಕ್ಕೆ ಏನು ಡೇಟಾ ಫಿಲ್ ಮಾಡಿದ್ದೀರಿ ಅನ್ನೋದನ್ನು ಕಲಿಬೇಕಾಗುತ್ತೆ. ಓಕೆ, ಸೇಮ್ ಈಗ ನಮ್ಮದು ನೆಟ್ ಸೆಲ್ಲಿಂಗ್ ಪ್ರೈಸ್ ಫುಲ್ ರೋಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಟ್ ಪ್ರೈಸ್ವರೆಗೂ, ಓಕೆನಾ. ನೆಟ್ ಪ್ರೈಸ್ ಎಷ್ಟಿದೆ ಅಂತ 1 2 3 4 5 6 6th ನೆಟ್ ಪ್ರೈಸ್ ಇದೆ, ಕಾಮ ಸೇಮ್ ಎಕ್ಸಾಕ್ಟ್ ಮ್ಯಾಚ್. ಓಕೆ, ಈಗ ನಿಮಗೆ 49 ಅಂದರೆ ಇದು ಪರ್ ಕಿಲೋ ಪ್ರೈಸ್ ಆಯ್ತಲ್ವಾ. ನೀವು ಇದಕ್ಕೆ ಇಂಟು ಕ್ವಾಂಟಿಟಿ ನೀವು ಎಂಟರ್ ಮಾಡಿರ್ತೀರ, ಅದು ಎಷ್ಟು ಕಿಲೋ ಅಂತ 2 ಕಿಲೋ ಎಂಟರ್ ಮಾಡಿದ್ದೀರಲ್ವ, 2 ಕಿಲೋ ಅಂದರೆ ಎಷ್ಟಾಯಿತು 98 ಆಯಿತು, ಓಕೆನಾ. ಅದೇ ರೀತಿ ಈಗ ಮಿಲ್ಕ್, ಈಗ ನೀವು ಇಲ್ಲಿ ಶುಗರ್ ಅಂತ ನೋಡಿದ್ರಲ್ವ, ನಿಮಗೆ
ನಂಬರ್ ಏನಕ್ಕೆ ಶುಗರ್ ಅಂತ ಎಂಟ್ರಿ ಮಾಡಿದ್ರೆ ಈಸಿ ಅನ್ಕೊಬೋದು. ಓಕೆ, ಶುಗರ್ನ ಎಸ್ ಜಿ ಅಂತ ಏನೋ ಕೊಡ್ತೀರಾ, ಎಸ್ ಜಿ ಆರ್ ಅಂತ ಕೊಡ್ತೀರಾ ಅಂದ್ಕೊಳ್ಳಿ. ಓಕೆನಾ, ಇಲ್ಲಿ ಬಂದು ಎಸ್ ಜಿ ಆರ್ ಶಾರ್ಟಾಗಿ ನಿಮಗೆ ಸ್ಪೀಡಾಗಿ ಬಿಲ್ಲಿಂಗ್ ಮಾಡೋದಕ್ಕೆ. ಶುಗರ್ ಎಷ್ಟು ಕಿಲೋ, 5 ಕಿಲೋ. ಓಕೆನಾ, ಈ ರೀತಿ. ಮತ್ತು ಮಿಲ್ಕ್ ಸೇಮ್. ಈಗ ಈ ಫಾರ್ಮುಲಾಸ್ನೆಲ್ಲ ಡ್ರಾಗ್ ಮಾಡೋಣ ನಾವು. ಈಗ ಇಲ್ಲಿ ಫಾರ್ಮುಲಾ ಇದೆ, ಇದನ್ನು ಡ್ರಾಗ್ ಮಾಡಿರೋಣ. ನಿಮಗೆ ಈ ಥರ ಎಣ್ಣೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಸ್ಟಾರ್ಟಿಂಗಲ್ಲಿ ಇಫ್ ಎರರ್ ಅಂತ ಎಂಟರ್ ಮಾಡಿ. ಇಫ್ ಎರರ್, ಇಲ್ಲಿ ನಾನು ಸ್ಪೇಸ್ ಕೊಡ್ತೀನಿ. ಈಗ ನೋಡಿ ಫಾರ್ಮುಲಲ್ಲಿ ನಿಮಗೆ ಏನು ಬರಲ್ಲ. ಇಲ್ಲಿ ಫಾರ್ಮುಲಾ ಇದೆ ಅಲ್ವಾ, ಇದು ಎರಡು ಡ್ರಾಗ್ ಮಾಡ್ಕೊಳ್ಳಿ, ಎರಡೂ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಸೇಮ್ ಇಫ್ ಎರರ್ ಫಾರ್ಮುಲಾ ಅಪ್ಲೈ ಮಾಡಿ. ಓಕೆ, ನಾನಿಲ್ಲಿ ಸ್ಪೇಸ್ ಕೊಡ್ತಿದ್ದೀನಿ. ಸೇಮ್ ಈ ಥರ ಎಂಟ್ರಿ ಮಾಡಿ ಬರುತ್ತೆ. ಇದು ಅಷ್ಟೇ, ಇಫ್ ಎರರ್. ಸಾರಿ, 0 ಕೊಡೋಣ ಇಲ್ಲಿ. ಇದು ಇಫ್ ಎರರ್. ಓಕೆ, 5 ಕ್ವಾಂಟಿಟಿ 5 ಇದೆ ಅಲ್ವಾ, ಎರಡು ಡ್ರಾಗ್ ಮಾಡ್ಕೊಳ್ಳಿ. ಈಗ ನಿಮಗೆ ಇಲ್ಲಿ ಏನು ಮಿಲ್ಕ್ ಅಂತ ಎಂಟರ್ ಮಾಡ್ಕೊಳ್ಳಿ. ಮಿಲ್ಕಿನ ಕೋಡ್ ಏನಂತ ಕೊಟ್ಟಿದ್ದೀವಿ, 1002 1002. ಓಕೆನಾ, ಸಾರಿ, ಬುಲೆಟ್ ರೈಸ್ ಕೊಟ್ಟಿದ್ರಿ. ಎಷ್ಟು ಕಿಲೋ, 2 ಕಿಲೋ ಅಂದ್ಕೊಳ್ಳಿ. ಓಕೆನಾ, 2 ಕಿಲೋ 5% ಡಿಸ್ಕೌಂಟ್ ಕೊಟ್ಟಿದ್ದೀವಿ. ನಮಗೆ ಪ್ರೈಸ್ ಬಂದು 190 ಆಗುತ್ತೆ. ಈಗ ಸೀರಿಯಲ್ ನಂಬರ್ 1 2 ಎಂಟರ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಇರುತ್ತೆ ಅಂದ್ಕೊಳ್ಳಿ. ಈಗ ಸೆಲೆಕ್ಟ್ ಮಾಡಿ ಡ್ರಾಗ್ ಮಾಡಿದ್ರೆ ಈಗ ಬರುತ್ತೆ, ನಿಮ್ಗೆ ಈಸಿ ಆಗುತ್ತೆ. ನಿಮಗೆ ಇದರಲ್ಲಿ ಇನ್ನೂ ತುಂಬ ಐಟಮ್ಸ್ ಬೇಕು ಅಂದ್ಕೊಳ್ಳಿ, ತುಂಬ ಐಟಮ್ಸ್ ಎಂಟ್ರಿ ಮಾಡ್ಕೊಬೋದು. ಎಂಟ್ರಿ ಮಾಡಿ ಸೇಮ್ ಅದೇ ಥರ ಫಾರ್ಮುಲಾಸ್ ಏನಿದೆ ಅದು ಅಪ್ಲೈ ಮಾಡ್ಕೊತ ಬರ್ಬೋದು. ಈಗ ಟೋಟಲ್ ಬಿಲ್ಲು, ನಿಮಗೆ ಟೋಟಲ್ ಬಿಲ್ ಗೊತ್ತಾಗಬೇಕು ಅಂದರೆ ಟೋಟಲ್ ಬಿಲ್ನ ಆಲ್ಟ್ ಮತ್ತು ಪ್ಲಸ್ ಪ್ರೆಸ್ ಮಾಡಿದ್ರೆ ನಿಮಗೆ ಟೋಟಲ್ ಸಮ್ ಬರುತ್ತೆ. 435 ಆಗಿದೆ. ಅದರಲ್ಲಿ ನೀವು 435 ಆಗಿದೆ. ನೀವು ಇದನ್ನು ಇಲ್ಲಿ ಯಾವ ರೀತಿ ಬೇಕಾದರೂ ಕೊಡ್ಬೋದು. ಟೋಟಲ್ ಅಂತ ಮಾಡಿ ಕೊಡಿ, ಇಲ್ಲ ಲಾಸ್ಟಲ್ಲಿ ಕೊಡಿ. ಅದೇ ಟೋಟಲ್ ಅಂತ ಎಕ್ಸಾಂಪಲ್ ಇದನ್ನು ಇಲ್ಲಿ ಮೇಲೆ ಹಾಕೊಳ್ಳೋಣ, ಆಲ್ಟ್ ಪ್ಲಸ್. ಓಕೆ, ಇಲ್ಲಿ ಬಂದು ಮರ್ಜ್ ಮಾಡಿ ಸೆಲ್ಸ್ನ. ಟೋಟಲ್ ಅಮೌಂಟ್ ಕ್ವಾಂಟಿಟಿ ಸೇಮ್ ಆಲ್ಟ್ ಪ್ಲಸ್ ಮಾಡಿ ಟೋಟಲ್ ಕ್ವಾಂಟಿಟಿ ಬರುತ್ತೆ. ಮತ್ತು ಅವ್ರಿಗೆ ಟೋಟಲ್ ಅಮೌಂಟ್ ಎಷ್ಟು ಬಿತ್ತು ಅನ್ನೋದಾದರೆ, ಟೋಟಲ್ ಅಮೌಂಟ್ ಎಷ್ಟು ಬಿತ್ತು, ಡಿಸ್ಕೌಂಟ್ ಎಷ್ಟು ಬಿತ್ತು ಅನ್ನೋದೇನಾದರೂ ಗೊತ್ತಾಗಬೇಕು ಅಂತಿದ್ದರೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೇಮ್ ಇದೇ ರೀತಿ ಟೋಟಲ್ ಅಮೌಂಟ್ ಇದೆ ಅಲ್ವಾ, ಇದಕ್ಕೆ ಟೋಟಲ್ ಅಮೌಂಟ್ ನೀವು ಸೇಮ್ ಈ ಫಾರ್ಮುಲಾ ಏನಿದೆ ಅದರಲ್ಲಿ ಇನ್ನೊಂದು ಕಾಲಮ್ ಆ್ಯಡ್ ಮಾಡ್ಕೊತ ಅಲ್ಲಿ MRP ತೋರಿಸಿ, MRP ಟೋಟಲ್ ತೋರಿಸಿ. ಇಲ್ಲಿ ಸಪೋಸ್ ಇಲ್ಲೇ ಮಾಡಿ ತೋರಿಸ್ತೀನಿ. MRP ಈಕ್ವಲ್ಸ್ VLOOKUP, ಸೇಮ್ VLOOKUP ಫಾರ್ಮುಲಾ ಐಟಮ್ ಕೋಡ್ ಬೇಸ್ ಮೇಲೆ ರಾ ಡೇಟಾಗೆ ಹೋಗಿ 3 ರೋ ಸೆಲೆಕ್ಟ್ ಮಾಡಿ. ನಿಮಗೆ MRP ಯಾವ ರೋ ಅಲ್ಲಿದೆ, 1 2 3 ಥರ್ಡ್ ರೋ ಅಲ್ಲಿದೆ ಅಲ್ವಾ, ಥರ್ಡ್ ಸೆಲೆಕ್ಟ್ ಮಾಡಿ, ಎಕ್ಸಾಕ್ಟ್ ಮ್ಯಾಚ್. ಓಕೆನಾ, ಈಗ ನಿಮಗೆ MRP ಬಂತು. ಡ್ರಾಗ್ ಮಾಡ್ಕೊಳ್ಳಿ. ಓಕೆ, ಆಲ್ಟ್ ಪ್ಲಸ್ ಟೋಟಲ್ ಅಮೌಂಟ್ ಬಂತು. ಈಗ ನೀವು ಇದರಲ್ಲಿ ನೆಟ್ ಪ್ರೈಸ್ ಮೈನಸ್ ಇದು MRP ಅಲ್ಲಿ ಮತ್ತೆ ನಿಮಗೆ ಇದರಲ್ಲಿ ಗ್ರಾಸ್ ಪ್ರೈಸ್ ಕೂಡ ತೆಗಿಬೇಕಾಗುತ್ತೆ. ಗ್ರಾಸ್ ಪ್ರೈಸ್ ತೆಗೆದು ಅದರಲ್ಲಿ ಮೈನಸ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲೇ ಮಾಡ್ಬೋದು, ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಈಸಿ ಅಂದರೆ ನೀವು ಗ್ರಾಸ್ ಪ್ರೈಸ್ ಕೂಡ ಕೊಡಿ, ಅದು ಕಸ್ಟಮರ್ ತುಂಬ ಕನ್ಫ್ಯೂಷನ್ಸ್ ಆಗುತ್ತಲ್ವ, ಬೇಕಿಲ್ಲ ಅನ್ಕೊತೀನಿ.
MRP ಇದು ಇದೇ ಥರ ಇಟ್ಕೊಳ್ಳಿ. ಇದು ಬೇಕಿಲ್ಲ. ನಿಮಗೆ ಆ ಥರ ಬೇಕು ಅನ್ಸಿದ್ರೆ ಈಕ್ವಲ್ಸ್ ಓಕೆ, ಅದು ಹೇಳ್ಕೊಡ್ತೀನಿ. ಈಕ್ವಲ್ಸ್ 50 ಇಂಟು ಇದು ಪ್ಲಸ್ ಇದು ಬ್ರಾಕೆಟ್ಸ್ ಹಾಕ್ಕೊಳ್ಳಿ ಇದಕ್ಕೆ, ಪ್ಲಸ್ ಇದು MRP ಪ್ಲಸ್ ಸಾರಿ ಕ್ವಾಂಟಿಟಿ ಎಂಟರ್ ಮಾಡ್ಕೊಳ್ಳಿ, ಡಿಸ್ಕೌಂಟ್ ಪ್ರೈಸ್ ಅಲ್ಲ, ಇದು ಅಷ್ಟೇ ಕ್ವಾಂಟಿಟಿ ಎಂಟರ್ ಮಾಡ್ಕೊಳ್ಳಿ. ಫೈಲ್ ಫಾರ್ಮುಲಾ ರಾಂಗ್ ಮಾಡಿದ್ದೀನಿ, ಇಂಟು ಹಾಕ್ಬೇಕು, ಇಲ್ಲಿ ಪ್ಲಸ್ ಹಾಕಿದ್ದೀನಿ, ಇಂಟು ಇದು ಬ್ರಾಕೆಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಒಂದೊಂದು ಕ್ಯಾಲ್ಕುಲೇಷನ್ಗೆ ಸಪ್ರೇಟ್ ಬ್ರಾಕೆಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆನಾ? ನಿಮಗೆ ಟೋಟಲ್ ಪ್ರೈಸ್ ಬಂದು 450 ಆಯಿತು. ಡಿಸ್ಕೌಂಟ್ ಎಷ್ಟು ಸಿಕ್ಕಿದೆ? 450 ಮೈನಸ್ 435. ನಿಮಗೆ ಡಿಸ್ಕೌಂಟ್ ಬಂದು ಇಷ್ಟಿದೆ. ಅಂದರೆ 450 ರುಪೀಸ್ನ ನೀವು 50 ರುಪೀಸ್ ಡಿಸ್ಕೌಂಟ್ ಹೋದರೆ 435ಗೆ ಕಸ್ಟಮರ್ಗೆ ಸಿಗ್ತಿದೆ. ಓಕೆನಾ? ನೀವು ಇದನ್ನು ಯಾವ ರೀತಿ ಬೇಕಂದ್ರು, ಅಂದರೆ ಕಲರ್ಸ್ ಆಗಿರಲಿ, ಇಲ್ಲ ಇದನ್ನು ಬೋಲ್ಡ್ ಮಾಡೋದಾಗಿರಲಿ, ಫಾಂಟ್ ಡಿಸೈನ್ ಚೇಂಜ್ ಮಾಡೋದಾಗಿರಲಿ ಮಾಡ್ಕೊಬೋದು. ಮಾಡ್ತಾ ನಿಮಗೆ ಪ್ರತಿ ಸರಿ ಈ ಕ್ಯಾಲ್ಕುಲೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದಲ್ವ, ಅದಕ್ಕೆ ಏನು ಮಾಡ್ತೀರಾ, ಒಂದು ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಅದನ್ನು. ಇಲ್ಲಿ ಟೋಟಲ್ ಈಗ ನಿಮ್ಗೆ ಆವ್ರೇಜಾಗಿ ಗೊತ್ತಿರುತ್ತೆ ಒಂದು ಕಸ್ಟಮರ್ ಎಷ್ಟು ಐಟಮ್ ತೊಗೊತಾರೆ ಅಂತ, ಅದನ್ನು ಇಲ್ಲೆಲ್ಲಾದ್ರೂ ಕೆಳಗಡೆ ಇಟ್ಕೊಬೋದು. ಮತ್ತು ಇದೆಲ್ಲ ಆದಮೇಲೆ ಬೇಕಂದರೆ ನಿಮಗೆ ನಾನು ಮತ್ತೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಈಸಿಯಾಗಿ ನಾವು ಈ ಥರ ಇಲ್ಲಿ ಟೋಟಲ್ನೆಲ್ಲ ಇಲ್ಲೇ ಮಾಡ್ದಿರಾ ಅದಕ್ಕೊಂದು ಸಪ್ರೇಟ್ ಶೀಟಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಅಲ್ಲಿ ಬಿಲ್ ಬಂದಿರುತ್ತೆ. ಅಂದರೆ ನೀವು ಯಾವುದೇ ರೀತಿ ಮ್ಯಾನ್ಯಲ್ ವರ್ಕ್ ಇಲ್ದಿರಾ, ಈಗ ಹೇಳ್ಕೊಟ್ನಲ್ವ ನಾನು ಈ ವರ್ಕ್ಸ್ ಎಲ್ಲ ಇಲ್ದಿರಾ ನಿಮಗೆ ಸಪ್ರೇಟ್ ಶೀಟಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ಬಂದಿರುತ್ತೆ. ನೀವು ಬೇಕಂದರೆ ಕಸ್ಟಮರ್ಗೆ ಡೈರೆಕ್ಟ್ ಮೇಲ್ ಕೂಡ ಕಳಿಸ್ಬೋದು. ಮೇಲ್ ಕಳಿಸಿದ್ರೆ ಈಸಿ ಅಲ್ಲ, ತುಂಬ ಜನ ಈಗ ಬಿಲ್ಸ್ ಕೊರೋನಾ ಟೈಮಲ್ಲಂತೂ ಬಿಲ್ಸ್ ತಗೊಳೋದಕ್ಕೆ ಭಯ ಬೀಳ್ತಾರೆ. ಅವ್ರಿಗೆ ಮೇಲ್ ಹೋದರೆ ಈಸಿಯಾಗಿರುತ್ತೆ, ನಿಮಗೂ ಕೂಡ ಟ್ರ್ಯಾಕ್ ಇರುತ್ತೆ ಬಿಲ್ ಏನಾದ್ರು ತೊಗೊಬೇಕಂದ್ರೆ ಇದಂದರೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಅದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಹಿಡಿಯುತ್ತೆ. ಇದು ಓಕೆ ಅಲ್ವಾ ಫ್ರೆಂಡ್ಸ್? ಇದು ನಾನು ನಿಮ್ಗೆ ಈಸಿ ಆಗಿದೆ ಅನ್ಕೊತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನಾದರೂ ಸಜೆಷನ್ಸ್ ಕೇಳಬೇಕಂದ್ರೆ, ಇಲ್ಲ ನೀವು ಯಾವುದಾದ್ರೂ ಎಕ್ಸೆಲ್ ಮಾಡಿ ಅದರಲ್ಲಿ ನಂಗೆ ವರ್ಕ್ ಆಗ್ತಿಲ್ಲ ಅನ್ನೋದಾದರೆ ನನಗೆ ಆ ಎಕ್ಸೆಲ್ ಕಳಿಸ್ಬೋದು, ಕಾಮೆಂಟ್ ಮಾಡಿ ಹೇಳ್ಕೊಡ್ತೀನಿ. ಇದು ನನ್ನ ಫಸ್ಟ್ ವೀಡಿಯೋ ಫ್ರೆಂಡ್ಸ್. ನಾನು ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಫಾರ್ಮುಲಾಸ್ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ವರ್ಕ್ ಆಗುತ್ತೆ, ನಿಮ್ಮ ಸಿಂಪಲ್ ಡೈಲಿ ಜೀವನದಲ್ಲಿ ಯಾವ್ಯಾವ ಫಾರ್ಮುಲಾಸ್ ಯೂಸ್ ಮಾಡಿದ್ರೆ ಈಸಿಯಾಗಿರುತ್ತೆ, ಮತ್ತು ಎಕ್ಸೆಲಲ್ಲಿ ನೀವು ಯಾವ ರೀತಿ ನಿಮ್ಮ ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ನಿಮ್ಮ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು, ಅವೆಲ್ಲ ಯಾವ ರೀತಿ ಇಟ್ಕೊಬೇಕು, ಮತ್ತು ಈ ರೀತಿ ನನಗೆ ಗೊತ್ತಿರೋದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಈಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಮಾಡಿ ಅದ್ರ ಬಗ್ಗೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಓಪನ್ ಮಾಡ್ತಿದ್ದೀನಿ ಚಾನಲ್ ನಾನು. ಥ್ಯಾಂಕ್ ಯು ಗೈಸ್.